ఈరోజు సార్వత్రిక ఎన్నికల సందర్భంగా మన ఊరు వచ్చేసిన మన మాజీ ఎమ్మెల్యే మీనాక్షరన్న గారికి, అలాగే మన తెలుగుదేశం పార్టీ ಶ್ರೀಕಾಂತ್ ಅವರಿಗೆ, ನಮ್ಮ ಉಮ್ಮಡಿ ಅಭ್ಯರ್ಥಿ ಪಾರ್ಸಾದ್ ಅಣ್ಣ ಅವರಿಗೆ, ನಮ್ಮ ಗುಡಿಸೆ ಕೃಷ್ಣಮ್ಮ ಅವರಿಗೆ, ಆಮೇಲೆ ನಮ್ಮ ಜನಸೇನಾ ಆದಂಥ ಮಲ್ಲಪ್ಪನವರಿಗೆ, ನಮ್ಮ ಗ್ರಾಮದ ಗಿಡ್ ಬಸವನವರಿಗೆ, ನಾರಾಜ್ ಅವರಿಗೆ, ರಾಜೇಶ್ ರೆಡ್ಡಿ ಅವರಿಗೆ, ಗ್ರಾಮದ ರೈತ ಬಾಂಧವರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಗಜಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸ್ತಾ ನಾನೊಂದು ಎರಡು ಮಾತಾಡೋಕಂತೀನಿ. ಟೈಮ್ ಇಲ್ಲ, ಯಾಕಂದ್ರೆ 2 ನಿಮಿಷ ಆಗ್ಬಿಡ್ತದೆ. ಇವತ್ತು ದಿನ ನಿಮಗೆಲ್ಲ ಗೊತ್ತು, ಎದಕ್ಕೆ ಬಂದಾರಪ್ಪ ಅಂತ ಎಲ್ಲ ಗೊತ್ತು. ನೀವು ಆಲೋಚನೆ ಮಾಡಿರಿ. ಈ ದಿವಸ ಬಡವು ಬಲಹೀನ ವರ್ಗದ ಪಾರ್ಟಿ తెలుగుదేశం ಪಾರ್ಟಿ. 83 ಮಂದಿ తెలుగుదేశం ಪಾರ್ಟಿ ಹೆಂಗಿತ್ತು? తెలుగుదేశం ಪಾರ್ಟಿ ಇಲ್ಲ ಗೊತ್ತಿದ್ದೀನ, ಕಾಂಗ್ರೆಸ್ ಪಾರ್ಟಿ. ಆಲೋಚನೆ ಮಾಡಿ. ಪುಣ್ಯಾತ್ಮ ನಂದಮೂರಿ ತಾರಕ ರಾಮರಾವ್ గారు, ಎನ್ ರಾಮರಾವ್ ಪುಣ್ಯಾತ್ಮ, ನಮ್ಮ ಬಡಗು ಬಲಹೀನ ವರ್ಗಗಳಿಗೆ ಹುಟ್ಟಿದಂಥ ದೇವರು ಎನ್ ರಾಮರಾವ್. ಅವತ್ತಿನ ದಿನ ಎನ್ ರಾಮರಾವ್ ಅವರ ಪಾರ್ಟಿಗೆ ಮುಂದೆ ನಾವಿಂಗೆ ತೆಲೆತ್ತಿನ ಜೆಂಡ ಇಟ್ಕೊಂಬ ನಮಗೆ ಅಧಿಕಾರ ಇಲ್ಲ. ಅವತ್ತಿನ ರೆಡ್ಡೀಕರಣಂ ಅವಸ್ಥೆ ಇತ್ತು. ಅವತ್ತು ಬಿಸಿಲು ಹೊತ್ಕೊಂಡು ಒಂದಿನ, ಇವಾಗೆಲ್ಲ ನಾವು ಹೊಲ ಇಡ್ತೀವಿ, ವಾರ ದಿವಸ ಸಲಹೆ ಮಾಡ್ತೀವಿ, ಧೈರ್ಯಂಗ ಎಲೆಕ್ಷನ್ ಮಾಡ್ತೀವಿ. ಅವಾಗಿಲ್ಲ ನಮಗೆ. ಇಲ್ಲಿಂದ ಯುವಕರಿಗೆ ಇನ್ನ ಕೆಲವು ಸಣ್ಣ ವಯಸ್ಸತ್ತೆ ಅನುಭವ ಇಲ್ಲ. ನನಗೆ ದ್ಯಾಸ ಬೇಸತ್ತೆ. 2 ದಿನ ಎಲೆಕ್ಷನ್ ಮುಂದೆ ಊರಿ ದೊಡ್ಡವರಿಬ್ಬರು ಬಿಸಿಲು ಹೊತ್ಕೊಂಡು, ಮಾರಣ್ಣ ಗಂಗಣ್ಣ ಅಷ್ಟು ಗುರ್ತಿ ಓಟ್ ಹಾಕಿರೋ ಅಷ್ಟೇ. ಪುಣ್ಯಾತ್ಮ ಹುಟ್ಟಿದ ಎನ್ ರಾಮರಾವ್ ಈ ಆಂಧ್ರ ಪ್ರದೇಶದಲ್ಲಿ, ಈ ರೆಡ್ಡೀಕರಣದಲ್ಲಿ ನಮ್ಮ ಬಡ ಜನ ಬಹಳ ನೋವೈತಿದಾರ. ఈ తెలుగుదేశం పార్టీ మొన్న మాట్లాడింది తప్పత. తెలుగుదేశం పార్టీ భూస్థాపితం చేస్తాం. నీ చేత కాదు, మీ నాన్న పుట్టి మళ్ళీ వస్తే కూడా తెలుగుదేశం పార్టీ చేతగానే రాదు. పడుగు బలహీన రక్తంతో పుట్టిన ఈ తెలుగుదేశం పార్టీ నీకెక్కడ భూస్థాపితం? అక్కడ కాంగ్రెస్ పార్టీ నాశనం చేసి వచ్చావు, భూస్థాపన చేపించావు. మరి తెలుగుదేశం వచ్చావు, మరి ఇప్పుడు వైఎస్ఆర్కి పోయినావు. వైఎస్ఆర్ భూస్థాపన అయిపోతుంది. అది కరెక్ట్. ఈసారి నువ్వు చెప్పింది వైఎస్ఆర్ పార్టీ ಭೂಸ್ಥಾಪನೆ అయిపోతుంది. ಸರಿ, ಇವತ್ತು ದಿನ ಅವರು ನಾವು ಆಗ ಮಾಡಿ ಇದು ಮಾಡಿ ಅಂತ ಎಲ್ಲ ಹೇಳ್ಯಾರ. ನಾವು 2014-19ವರೆಗೆ ಈ ಗ್ರಾಮದಲ್ಲಿ ಏನೇನು ಮಾಡಿವಪ್ಪ ಅಂತ ನಾವು ಕೂಡ ಹೇಳ್ತಾ ಅವ್ರು ಹೇಳ್ಯಾರಲ್ಲ. ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಊರಿಗೆ ನೀರಿನ ಸಮಸ್ಯೆ ಇದೆ. ನೀರು ಸಮಸ್ಯೆ ಇದ್ರೆ ಅವತ್ತಿನ ನಾರಾ ಲೋಕೇಶ್ ಅಣ್ಣನವರಿಗೆ ಕಾಲು ಕೈ ಹಿಡ್ಕೊಂಡು ಇದೇ ಮೀನಾಕ್ಷರಣ್ಣವರು 6 ಕೋಟಿ ಸ್ಯಾಂಕ್ಷನ್ ತಂದಾರ ಕುಡಿಯಕ. ಚಕ್ಕಾರಿ ಮಾಡಿದ ಕಾಲೆತ್ತ ಕಟ್ಟಿದ್ದು ಕೆರೆ ನಾವು ತಂದಿದ್ದು. ಅವತ್ತು ನಮ್ಮ ಗೌರ್ಮೆಂಟ್ ಟೆಂಡರ್ ಕೂಡ ಆಗೇ ಬಿಡುತ್ತೆ. ಇವರು ನಾವಂತ ಕೇಳ್ಕೊಂತಾರ. ಅದೇ ಹಾಸ್ಪಿಟಲ್ ಏಕೆಂದ್ರೆ 2 ಕೋಟಿ ಅಂತ. ಅವತ್ತಿನ ಜೀವ 90 ವರ್ಷನೇ. ಅವತ್ತಿನ ಕೂಡ ನಮ್ಮ ಎಲೆಕ್ಷನ್ ಮೂಮೆಂಟ್ನಾಗ 2 ಕೋಟಿ ಸ್ಯಾಂಕ್ಷನ್ ಮಾಡಿದ್ದು తెలుగుదేశం ಗೌರ್ಮೆಂಟ್. ಇವರು ಮಾತು ಬಂದು ತೂಮು ಅಂತಾರೆ. ಕೆರೆ ನೀರು ನಿಂತಿರಲ್ಲ, ಕೆರೆ ನಿಲ್ಲೋದು ಮಾಡ್ಕ್ಯಾರ. ಫಸ್ಟ್ ಕೆರೆ ನೀವು ಹಿಂಗೆ ಗಡ್ಡೆ ಹಿಂಗೆ ಮ್ಯಾಗೈತೆ, ಕಾಲ ಮ್ಯಾಗೈತೆ, ನೀರು ಬಂದ್ರೆ ಸೂರತ್ತವ. ಕೆರೆ ಹಂಚೋಕ್ ಮಾಡಿ ಕೆರೆಗೆ 1 ಕೋಟಿ 2 ಕೋಟಿ ರೂಪಾಯಿ ಖರ್ಚಿಟ್ರೆ ನೀರು ನಿಲ್ತಾವ. ಆ ವ್ಯವಸ್ಥೆ ನೆಕ್ಸ್ಟ್ ನಮ್ಮ ಅಧಿಕಾರಕ್ಕೆ ಬಂದರೆ ಮಾಡಿಕೊಡ್ತೀವಿ ಅಂತ ಈ ಸೌಲಭ್ಯ ಹೇಳ್ಕೊಡ್ತಿದ್ವಿ. ಹೋದ ಸರ್ ಕೂಡ ನಾವು ಕೆರೆಗೆ ಮಾಡಿದ್ವಿ. ಆದರೆ ರೈತ ಸಹಕಾರ ಮಾಡಲ್ಲ. ಅದನ್ನ ಮಣ್ಣು ತೆಗೆಗೆ ಪ್ರಯತ್ನ ಮಾಡಿದ್ವಿ. ಮಣ್ಣು ರೈತ ಹುಡ್ಕೋಬೇಕು, ಜೇಸಿ ಬಿಟ್ಟು ನಾವು ಕೋಟಿವರೆ ರೂಪಾಯಿಗಳು ಶಾಂಕ್ಷನ್ ಮಾಡಿದ್ವಿ ಅದಕ್ಕೆ. ಆಮೇಲೆ ಪಂಚಾಯತ್ ಆಫೀಸ್ ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ. ನಮ್ಮೂರು ಅಂಗನವಾಡಿ ಟೀಚರ್ ಅಂಗನವಾಡಿ ಸ್ಕೂಲ್ ಇದ್ದಿಲ್ಲ. ಇದಕ್ಕೆ ಗರ್ಜಲಿಂಗೇಶ್ವರ ಗುಡಿಯಿಂದ ಒಂದಿತ್ತು ಅಂಗನವಾಡಿ. ನಮ್ಮೂರ 8 ಸೆಂಟರ್ ಅದಾವ. 8 ಸೆಂಟ್ರಿಗೆ ಒಂದೊಂದು ಸೆಂಟ್ರಿಗೆ 12 ಲಕ್ಷ ಕೊಟ್ಟಿವಿ. ಇವತ್ತಿನ ನಾವು ನೀವು ಮಾಡಿದ್ವಿ. ಸಿ ರೋಡ್ಗೆ ಚಂದ್ರಬಾಬು ನಗರದಾಗ 70 ಲಕ್ಷ, ರೋಡ್ NTR ನಗರದ 70 ಲಕ್ಷ, ಉಪ್ಪಾರ ರೋಡಿಗೆ 70 ಲಕ್ಷ,
2 ಕೋಟಿ ಸ್ಯಾಂಕ್ಷನ್ ಮಾಡಿದರೆ ಅವತ್ತಿನ ಇದೇ ಸಾಯಿ ಪ್ರಸಾದ್ ರೆಡ್ಡಿ ಕೋರ್ಟಿಗೂ ಸ್ಟೇ ತಂದು ನಿಂದಿರ್ತಾರೆ. ఆ రోడ్డును ಒಂದು అల్లిట్టు ಮಾಡಿ ఇವರು ಇವತ್ತು ಅವರ సీసీ రోడ్ యాడే సార్ సీసీ రోడ్డు మీ జియో చూపేయండి. ఈ పెద్ద రోడ్డుకి ఎన్ని లక్షలు శాంక్షన్ చేశారు? జీరో. ఎక్కడ నయా పైసా ఖర్చు చేయలేదు ఈ 5 ఏళ్ళలో. వాళ్ళు చెప్పుకుంటున్నారు, మీకు అర్థం చేసుకోండి, మీరు అర్థం చేసుకోండి. ఊకే ఎప్పటికి రెడ్డి వచ్చే మొదలు పెట్టండి, మాడమాడ్రి, ನನ್ನ ಮಾತು ಕೇಳ್ರಿ. ఈసారి మీనాక్షి ಗೆಲಗಲಂತ ಟಿಕೆಟ್ ಕೊಡಲ್ಲ ಚಂದ್ರಬಾಬು ನಾಯ್ಡು. ಕೋಡ್ಲ ಸೂರ್ಯಪ್ರಸಾದ್ ರೆಡ್ಡಿಗೆ ವಿಜಯಭಾಸ್ಕರ್ ರೆಡ್ಡಿ ಮಗ ಸೂರ್ಯ MP ಟಿಕೆಟ್ ಅದಕ್ಕೆ ಯಾಕೆ ಕೊಡಲ್ಲ? ಕುರುಬುರಿ ಯಾಕೆ ಕೊಟ್ಟು ಚಂದ್ರಬಾಬು ನಾಯ್ಡು? ಮಂತ್ರದ ತಿಕ್ಕರೆಡ್ಡಿ ಯಾಕೆ ಕೊಡಲಿಲ್ಲ? ಇಲ್ಲಿ ಆಲೂರಾಗ ಸುಜಾತಮ್ಗೆ ಯಾಕೆ ಕೊಡಲ್ಲ ಟಿಕೆಟ್? చంద్రబాబు నాయుడు మనసాగ ಏನೈತೆ ಅಂದರೆ బడుగు బలహీన వర్గాలు అందరూ ఉండాల. కురువాళ్ళు ఉండాల, వాల్మీకి ఉండాల, లింగాయతులు ఉండాల. ఆ లెక్కದಾಗ ಕುರುಬರಿಗೆ MP ಸೀಟ್ ಕೊಟ್ಟಂತ ಘನತ ಚಂದ್ರಬಾಬು ನಾಯ್ಡು ಸಿಕ್ಕಾರೆ. ಆಮೇಲೆ ಆಲೂರಾಗ ತಿಕ್ಕರೆಡ್ಡಿ ಈಜಿ ಗೆದ್ದಿದ್ದ. ವಾಲ್ಮೀಕಿ ಎಲ್ಲಾಡ, ವಾಲ್ಮೀಕಿ ఎక్కువ ఉన్నారు ಅಂತೇಳಿ ವಾಲ್ಮೀಕಿ ಸೀಟ್ ಕೊಟ್ಟ ಅಲ್ಲಿ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಟ್ಟರೆ ಪಾರ್ಸತನಿಗೆ కేంద్ర నరేంద్ర మోడీ కూడా ఆదోళ్ళు వాల్మీకి ఏంటని కేంద్ర ప్రభుత్వం కూడా వాల్మీకి ಕೊಟ್ಟಾರ. ನೀವು ಆಲೋಚನೆ ಮಾಡಿ ಎಲ್ಲರಿಗಂತ ಕೊಟ್ಟಿರೋದು ಟೈಮ್ ಇಲ್ಲ, ಇನ್ನು ಮಾತಾಡೋದಿಲ್ಲ ಮಸ್ತೈತೆ. ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರಗಳು. ಇವಾಗ ನಮ್ಮ ಒಂದು ಮೇನ್ ಮರ್ತೋಗಿನಿ. ಇವತ್ತಿನ ದಿನ ಸಾರ್ವಜನಿಕೆಲ್ಲ MLA ಅಭ್ಯರ್ಥಿ ನಮ್ಮ ಅದೃಷ್ಟ ಮೀನಾಕ್ಷಿಯವರು 14 ತಾಲೂಕು ಅದೃಷ್ಟ ಮಾಡಿಲ್ಲ, 13 ನಾವು ಅದೃಷ್ಟ ಮಾಡೀವಿ. ಭಾರತ ದೇಶದಲ್ಲಿ ರೊಕ್ಕ ಕೊಡುವಂಥ ವ್ಯಕ್ತಿ ಯಾರು? ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಪಾರ್ಟಿ ನಮ್ಮ ಜಿಲ್ಲೆಗೆ ಕೊಟ್ಟಾರ. ಪಾರ್ಸಾತಣ್ಣ ಓಟ್ ಹಾಕಿದ್ರೆ ಈ ತಾಲೂಕು ಸಮಸ್ಯೆ ಎಲ್ಲ ಬಗೆಹರಿದವ. ಅದಕ್ಕೆ ಚಂದ್ರಬಾಬುಗೆ ನಮ್ಮ ಆಂಧ್ರ ಪ್ರದೇಶ ಇವಾಗ ಅಂದ್ರೆ ರೊಕ್ಕದ ಇಬ್ಬಂದಿ ಐತಿ, ಇಲ್ಲ ಅಂತ ನಂಬೋದಲ್ಲ. ಆರ್ಥಿಕ ಈ ಜಗನ್ ಬಂದ್ಮೇಲೆ ಎಷ್ಟು ಕೋಟಿ ಬಾಕಿ ಮಾಡೋಣ ಗೊತ್ತಿಲ್ಲ. ಎಲ್ಲಿ ಒಂದು ರೋಡಾಗ ರೊಕ್ಕಿಲ್ಲ ಅದಕ್ಕೆ ಯಾರಿಗೆ ಅದೇ ಅಮ್ಮ ಒಡಿ ಕೊಟ್ಟೆ ಚೇಯುತ ಕೊಟ್ಟೆ, ಅಮ್ಮ ಒಡಿ ಕೊಟ್ಟೆ ಚೇಯುತ ಕೊಟ್ಟೆ. ಎಲ್ಲಿ ರೋಡ್ ಇಟ್ಟಿಲ್ಲ ಬಟ್ಟಿಲ್ಲ ಅವಲ್ಲ ಇಲ್ಲ. ನಮಗೆ ಪಾರ್ಸದ ಒಂದು ಓಟು ಕಮಲದ ಗುರುತು ಒಂದು ಓಟ್ ಹಾಕಿರಿ. ಆಮೇಲೆ ನಮ್ಮ ಕುರುವ ನಾಗರಾಜ್, ಪಂಚಲಿಂಗ ನಾಗರಾಜ್, ಅದು ಕೂಡ ನಮಗೆ ರೈತ ಕುಟುಂಬದವನೇ. ನನಗೊಂದು 10 ವರ್ಷದ ಜೊತೆ ಆತ ಕುರುಬ ಸಂಘ ಮೀಟಿಂಗ್ ಕಲಿತಾ ಇದ್ದಾನ. ಒಳ್ಳೆ ಮನುಷ್ಯ ಆತ. ಇಟ್ಟು ಓದ್ಕೊಂಡು MSc MBA ಮಾಡ್ಯಾನ. ಇಬ್ಬರು ಓದ್ಯಾರು. ಡಾಕ್ಟರ್ ಪ್ರಸಾದ್ ಪಾರ್ಸಾತಿ ಡಾಕ್ಟರ್ ಓದ್ಯಾನ, ಅದು MSc ಓದ್ಯಾನ. ಡೈರೆಕ್ಟ್ ಅದು ಸೈಕಲ್ ಗುರ್ತಿಗೆ ಇಬ್ಬರು ಕಮಲ ಗುರ್ತಿ 2 ಓಟ್ ಹಾಕಿ ಈ ಊರಾಗ ಮೀನಾಕ್ಷಿ ಹೇಳಿದಂಗೆ ಇವತ್ತು ಕೆಂಪಾಗೋದಲ್ಲ. 13ನೇ ತಾರೀಕು ಸೋಮವಾರ ದಿನ 5 ಗಂಟೆ ಒಳಗೆ ಚಕ ಕಮಲ ಗುರ್ತು ಸೈಕಲ್ ಗುರ್ತು ಗೌಡು ಬರ್ಬೇಕು. ಗೌಡು ನಿದ್ದೆ ಬರಬಾರ್ದು ಇವತ್ತು. ವಯಸ್ಸಲ್ಲಿ ಲೀಡರ್ ಮಾತ್ರ ನಿದ್ದೆ ಬರಬಾರ್ದು. ಕಮಲ ಗುರ್ತು ಸೈಕಲ್ ಗುರ್ತು ಹಾಕಿ ಕೇಳುತ್ತಾ. ಯಾಕೆ ನಾನಿನ್ನ ಟೈಮ್ ಆಯ್ತು ಮಾತಾಡಕ. ಇವಾಗ ನಮ್ಮ ಪಾರ್ಸ ತಂಡವರು MLA ಅಭ್ಯರ್ಥಿ ಮಾತಾಡ್ತಾರ. ಎಲ್ಲ ಸೈಲೆಂಟ್ ಇರಬೇಕು.